ಕ್ರೈಸ್ತ ನನ್ಗಳು ಮತ್ತು ಫಾದರ್ಗಳ ಮೇಲಿನ ದಾಳಿ ಮುಂದುವರೆದಿದೆ. ವಾರದ ಹಿಂದೆ ಛತ್ತೀಸ್ಗಢದಲ್ಲಿ 2 ನನ್ಗಳ ಮೇಲೆ ಹಲ್ಲೆ ನಡೆದಿದ್ದು, ಮತ್ತೆ ಆ ಬಳಿಕ ಅವರ ಮೇಲೆ ಪ್ರಕರಣ ದಾಖಲಿಸಿ ಜೈಲಿಗಟ್ಟಿರುವ ಬೆಳವಣಿಗೆ ಹಸಿಯಾಗಿರುವಂತೆ ಇದೀಗ ಒಡಿಸ್ಸಾದಲ್ಲಿ 2 ಕ್ರೈಸ್ತ ಪಾದ್ರಿಗಳ ಮೇಲೆ ಸಂಘ ಪರಿವಾರ ದಾಳಿ ನಡೆಸಿದೆ. ಈ ಬಗ್ಗೆ ಆ 2 ಪಾದ್ರಿಗಳು ಮಾಧ್ಯಮಗಳ ಜೊತೆ ಮಾತನಾಡಿದ್ದಾರೆ. ಬಿಜು ಪಟ್ನಾಯಕ್ ಅವರ ಬಿಜೆಡಿ ಪಕ್ಷದ ಆಡಳಿತ ಒಡಿಸ್ಸಾದಲ್ಲಿ ಕೊನೆಗೊಂಡಿದೆ. ಈಗ ಬಿಜೆಪಿ ಆಡಳಿತ ನಡೆಸ್ತಾ ಇದೆ. ಯಾರನ್ನೂ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡಲು ನಾವು ಬಿಡುವುದಿಲ್ಲ ಎಂದು ಹೇಳಿ ಸಂಘ ಪರಿವಾರದ ಒಂದು ಗುಂಪು ತಮ್ಮ ಮೇಲೆ ಆಕ್ರಮಣ ನಡೆಸಿರುವುದಾಗಿ ಫಾದರ್ ಲಿಜೋ ಹಾಗೂ ಫಾದರ್ ಜೋಜೋ ಹೇಳಿದ್ದಾರೆ. ಇವರು ಮೂಲತಃ ಕೇರಳದವರು. ಮತಾಂತರ ನಡೆಸುತ್ತಿದ್ದೀರಿ ಎಂದು ಆರೋಪಿಸಿ ಒಡಿಸ್ಸಾದ ಜಲೇಶ್ವರ್ ಎಂಬ ಪ್ರದೇಶದಲ್ಲಿ ಸಂಘ ಪರಿವಾರದ ಮಂದಿ ಈ ಫಾದರ್ಗಳು ಮತ್ತು ನನ್ಗಳ ಮೇಲೆ ದಾಳಿ ನಡೆಸಿದ್ದಾರೆ. 2 ಫಾದರ್ಗಳು ಮತ್ತು 2 ನನ್ಗಳಿಗೂ ಗಾಯವಾಗಿದೆ. ಆಗಸ್ಟ್ 6ರಂದು ರಾತ್ರಿ ವೇಳೆ ಈ ದಾಳಿ ನಡೆದಿದೆ. ಜಲೇಶ್ವರದ ಕ್ಯಾಥಲಿಕ್ ಕ್ರೈಸ್ತರೋರ್ವರ 2ನೇ ಪುಣ್ಯಸ್ಮರಣೆಯ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ನಡೆಸುವುದಕ್ಕೆ ಈ 2 ಫಾದರ್ಗಳು ಪ್ರಯಾಣಿಸಿದ್ದರು. ಇವರ ಜೊತೆಗೆ 2 ನನ್ಗಳೂ ಇದ್ದರು. ಸಂಜೆ 6 ಗಂಟೆಗೆ ಕಾರ್ಯಕ್ರಮ ಆರಂಭವಾಗಿತ್ತು. ರಾತ್ರಿ 9 ಗಂಟೆ ಸಂದರ್ಭದಲ್ಲಿ ಈ 4 ಮಂದಿ ಮರಳಿ ತಮ್ಮ ಊರಿಗೆ ಹೊರಟಿದ್ದರು. ಈ ಸಂದರ್ಭದಲ್ಲಿ ಪ್ರಾರ್ಥನಾ ಸ್ಥಳದಿಂದ 6 ಕಿಲೋಮೀಟರ್ ದೂರದ ಕಾಡು ಪ್ರದೇಶದ ಅತ್ಯಂತ ಸಂಕೀರ್ಣ ರಸ್ತೆಯಲ್ಲಿ ಸುಮಾರು 70 ಮಂದಿ ಸಂಘ ಪರಿವಾರದ ಜನರು ಇವರನ್ನು ತಡೆದಿದ್ದಾರೆ. ಬಳಿಕ ಹಲ್ಲೆ ನಡೆಸಿದ್ದಾರೆ ಎಂದು ಫಾದರ್ ಲಿಜೋ ತಿಳಿಸಿದ್ದಾರೆ. ನಾವು ಕರೆದ ಕಾರಣಕ್ಕಾಗಿ ಇವರು ಬಂದಿದ್ದಾರೆಯೇ ಹೊರತು ಇವರು ಮತಾಂತರ ಮಾಡಲು ಬಂದಿಲ್ಲ ಎಂದು ಗ್ರಾಮ ನಿವಾಸಿಗಳು ಹೇಳಿದರೂ ಈ ಗುಂಪು ಹಲ್ಲೆಯಿಂದ ಹಿಂಜರಿದಿಲ್ಲ. ಆ ಬಳಿಕ ಮಾಹಿತಿಯನ್ನು ಅರಿತು ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದಾರೆ. ಆದರೆ ಪೊಲೀಸರ ಎದುರೇ ಈ ಗುಂಪು ಹಲ್ಲೆ ನಡೆಸಿದೆ ಎಂದು ಸಂತ್ರಸ್ತರು ತಿಳಿಸಿದ್ದಾರೆ. ವಾರದ ಹಿಂದೆ ಕ್ರೈಸ್ತ ನನ್ಗಳ ಮೇಲೆ ಜಾರ್ಖಂಡ್ನಲ್ಲಿ ಇದೇ ರೀತಿ ಹಲ್ಲೆ ನಡೆದಿತ್ತು. ಮಾನವ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಮತ್ತು ಮತಾಂತರ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿ ಈ ಹಲ್ಲೆ ನಡೆಸಲಾಗಿತ್ತು. ರೈಲ್ವೆ ನಿಲ್ದಾಣದ ಅಧಿಕಾರಿ ಇವರ ಬಗ್ಗೆ ಸಂಘ ಪರಿವಾರಕ್ಕೆ ಮಾಹಿತಿ ಕೊಟ್ಟಿದ್ದರು. ಈ ನನ್ಗಳ ಜೊತೆ 2 ಬುಡಕಟ್ಟು ಯುವತಿಯರೂ ಇದ್ದರು. ಈ ಯುವತಿಯರನ್ನ ಮತಾಂತರ ಮಾಡುವುದಕ್ಕಾಗಿ ಕೊಂಡೊಯ್ಯುತ್ತಿದ್ದಾರೆ ಎಂದು ರೈಲ್ವೆ ಅಧಿಕಾರಿ ಅನುಮಾನಿಸಿ ಸಂಘ ಪರಿವಾರಕ್ಕೆ ಮಾಹಿತಿ ಕೊಟ್ಟಿದ್ದರು. ಆ ಬಳಿಕ ಪೊಲೀಸರ ಎದುರೇ ಇವರನ್ನ ಥಳಿಸಲಾಗಿತ್ತು ಮತ್ತು ಬೆದರಿಕೆ ಹಾಕಲಾಗಿತ್ತು. ವಾರದ ಬಳಿಕ ಹೈಕೋರ್ಟ್ ಈ ನನ್ಗಳಿಗೆ ಜಾಮೀನು ನೀಡಿತ್ತು. ಇದೀಗ ಒಡಿಸ್ಸಾದಲ್ಲಿ ಮತ್ತೆ ಕ್ರೈಸ್ತರ ಮೇಲೆ ದಾಳಿ ನಡೆದಿದೆ. ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.